ಕೆಲವು ದಿನಗಳಿಂದ ಮಹಿಳೆಯರಿಗೆ ವರ್ಷಕ್ಕೆ 12,000 ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಆಗಲಿವೆ ಎಂಬ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇವೆ. ವಿಶೇಷವಾಗಿ ಪ್ರಧಾನಮಂತ್ರಿ ಮೋದಿಯವರ ಆಡಳಿತದ 12 ವರ್ಷಗಳ ಹಿನ್ನೆಲೆಯಲ್ಲಿ ಈ ರೀತಿಯ ಯೋಜನೆ ಘೋಷಿಸಲಾಗುತ್ತಿದೆ ಎಂಬ ಪೋಸ್ಟ್ಗಳು ಜನರ ಮನಸ್ಸನ್ನು ಸೆಳೀತಾ ಇವೆ. ಮಹಿಳೆಯರಿಗಾಗಿ ನಿಜವಾಗಿಯೂ ಸರ್ಕಾರ ಹೊಸ ಯೋಜನೆ ಜಾರಿಗೆ ತರುತ್ತಾ? ಅರ್ಜಿಯನ್ನು ಸಲ್ಲಿಸೋದು ಹೇಗೆ? ಯಾರು ಅರ್ಹರು ಎಂಬ ಸಂಪೂರ್ಣ ಮಾಹಿತಿಯನ್ನು ಸತ್ಯ ಏನು ಅಂತ ಪರಿಶೀಲಿಸಿ ತಿಳಿದುಕೊಳ್ಳೋಣ ಬನ್ನಿ. ಭಾರತದಲ್ಲಿ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತೆ. ಕುಟುಂಬದ ಅಭಿವೃದ್ಧಿ, ಮಕ್ಕಳ ಶಿಕ್ಷಣ, ಆರೋಗ್ಯ ಮತ್ತು ಸಾಮಾಜಿಕ ಪ್ರಗತಿಯಲ್ಲಿ ಮಹಿಳೆಯರ ಪಾತ್ರ ಅತ್ಯಂತ ಪ್ರಮುಖ. ಯಾಕಂದರೆ ಮಹಿಳೆಯರು ಆರ್ಥಿಕವಾಗಿ ಬಲವಾದರೆ ಆರೋಗ್ಯದ ವೆಚ್ಚ, ಕುಟುಂಬದ ಆರ್ಥಿಕ ಸ್ಥಿತಿ, ಮಕ್ಕಳ ಶಿಕ್ಷಣದ ವೆಚ್ಚ, ಸಮಾಜದಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ಬಲಗೊಳ್ಳಲಿದೆ. ಇದೇ ಕಾರಣಗಳಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಹಲವು ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತರುತ್ತಿವೆ. ಒಂದು ಮಾತು ಅಂದರೆ, ಸರ್ಕಾರದಿಂದ ನೇರವಾಗಿ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡುವ ವ್ಯವಸ್ಥೆ ಈಗ ಕೆಲವು ವರ್ಷಗಳಿಂದ ಜನಪ್ರಿಯವಾಗಿವೆ. ಯಾಕಂದರೆ ಇಲ್ಲಿ ಮಧ್ಯವರ್ತಿಗಳ ಹಸ್ತಕ್ಷೇಪ ಕಡಿಮೆ ಆಗಿರುತ್ತೆ, ನೇರವಾಗಿ ಫಲಾನುಭವಿಗಳಿಗೆ ಹಣ ತಲುಪುತ್ತೆ, ಹಣದ ದುರುಪಯೋಗ ಕಡಿಮೆ ಕೂಡ ಆಗುತ್ತೆ. ಇನ್ನು ವರ್ಷಕ್ಕೆ 12,000 ಸಹಾಯಧನ ಸಿಕ್ಕರೆ ಇದು ತಿಂಗಳಿಗೆ 1,000 ಅಂತ ಲೆಕ್ಕ. ಈ ಹಣದಿಂದ ಮಹಿಳೆಯರ ಮನೆಯ ಖರ್ಚು, ಆದಾಯದ ವೆಚ್ಚ, ಉಳಿತಾಯ ಎಲ್ಲದಕ್ಕೂ ಅವಕಾಶ ಸಿಕ್ಕಂತೆ ಆಗುತ್ತೆ. ಅದರಲ್ಲೂ ಗ್ರಾಮೀಣ ಮಹಿಳೆಯರಿಗೆ ಹೆಚ್ಚು ಪ್ರಯೋಜನ. ಯಾಕಂದರೆ ಸ್ವಂತ ಆದಾಯದ ಮೂಲ ಈ ಥರದ ಹೆಣ್ಣು ಮಕ್ಕಳಿಗೆ ಇರುವುದಿಲ್ಲ. ಈ ಹಣ ಆರ್ಥಿಕವಾಗಿ ತುಂಬ ಸಹಾಯ ಆಗಲಿದೆ. ಇದೆಲ್ಲದರ ಜೊತೆ ನೋಡಿದರೆ ಮಹಿಳೆಯರಿಗಾಗಿ ಈಗಾಗಲೇ ಪ್ರಧಾನಮಂತ್ರಿ ಉಜ್ವಲ ಯೋಜನೆ, ಸುಕನ್ಯಾ ಸಮೃದ್ಧಿ ಯೋಜನೆ, ಜನಧನ್ ಯೋಜನೆ, ಮಾತೃತ್ವ ವಂದನಾ ಯೋಜನೆ, ಮಹಿಳಾ ಸ್ವಸಹಾಯ ಸಂಘಗಳ ಸಾಲ ಎಂಬ ಹಲವು ಯೋಜನೆಗಳು ಮಹಿಳೆಯರಿಗಾಗಿ ಜಾರಿಗೆ ಬಂದಿವೆ. ಅರ್ಜಿ ಸಲ್ಲಿಸುವ ಮೊದಲು ನೀವು ಮಾಡಬೇಕಾದ ಕೆಲಸ, ಒಂದು ಯೋಜನೆಯನ್ನು ಸರ್ಕಾರ ಅಧಿಕೃತ ಪೋರ್ಟಲ್ನಲ್ಲಿ ಪ್ರಕಟ ಮಾಡಿದ್ದಾರಾ ಅಂತ ಒಂದ್ಸತಿ ಚೆಕ್ ಮಾಡಿಕೊಳ್ಳೇಬೇಕು. ತಿಳಿದೇ ಇರುವ ವೆಬ್ಸೈಟ್ಗಳು ಅಥವಾ ವ್ಯಕ್ತಿಗಳಿಗೆ ಯಾವುದೇ ರೀತಿಯ OTPಯನ್ನು ಹಂಚಿಕೊಳ್ಬೇಡಿ. ಇನ್ನು ಮಹಿಳೆಯರಿಗೆ ವರ್ಷಕ್ಕೆ 12,000 ಆರ್ಥಿಕ ನೆರವು ನೀಡುವ ಯೋಜನೆಯ ಬಗ್ಗೆ ಹಲವು ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿ ಹರಿದಾಡ್ತಾ ಇದ್ದರೂ ಸರ್ಕಾರವು ಇನ್ನೂ ಅಧಿಕೃತವಾಗಿ ತನ್ನ ಪೋರ್ಟಲ್ನಲ್ಲಿ ಪ್ರಕಟಣೆಯನ್ನು ಹಂಚಿಲ್ಲ. ಈ ತರಹದ ಯೋಜನೆ ಬಗ್ಗೆ ಸರ್ಕಾರವು ಅಧಿಕೃತವಾಗಿ ಪ್ರಕಟಣೆ ಹೊರಬಂದಾಗ ಮಾತ್ರ ಇದನ್ನು ನಂಬಿ ಅರ್ಜಿಯನ್ನು ಸಲ್ಲಿಸಿ. ಕಾದು ನೋಡೋಣ ಭವಿಷ್ಯದಲ್ಲಿ ಏನಾಗುತ್ತೆ ಅಂತ. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಸಿಗ್ತೀನಿ. ನಮಸ್ತೆ.